ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಸ್ಕಿಪ್ ಮಾಡಬೇಡಿ. ಏಕೆಂದ್ರೆ ನಾನಿವತ್ತು ನಿಮಗೆ ರೆಕಮೆಂಡ್ ಮಾಡ್ತಾ ಇರೋದು ಫ್ರೀಯಾಗಿ ನೋಡಬಹುದಾದ ಒಂದು ತುಂಬಾ ಎಂಗೇಜಿಂಗ್ ವೆಬ್ ಸೀರೀಸ್. ಹೌದು, ಫ್ರೀ. ಇದು ಎಂಎಕ್ಸ್ ಪ್ಲೇಯರ್ನಲ್ಲಿ ಅವೈಲಬಲ್ ಇದೆ. ಇದು ಜಸ್ಟ್ ಟೈಮ್ ಪಾಸ್ ಕಂಟೆಂಟ್ ಅಲ್ಲ, ನಿಜವಾದ ಘಟನೆಗಳಿಂದ ಇನ್ಸ್ಪೈರ್ ಆಗಿರೋ ಹಾರರ್ ಇನ್ವೆಸ್ಟಿಗೇಷನ್ ಡ್ರಾಮಾ. ಸ್ಟೋರಿ ರಿವಾಲ್ವ್ ಆಗೋದು ಯಾವುದೋ ಇಮ್ಯಾಜಿನರಿ ಕ್ಯಾರೆಕ್ಟರ್ ಸುತ್ತಲ್ಲ. ಇದು ಭಾರತದ ಮೊದಲ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಅಂತ ಕರೆಸ್ಕೊಂಡ ಗೌರವ್ ತಿವಾರಿಯವರ ಜೀವನ ಕತೆ. ಸುಮಾರು 8-9 ವರ್ಷಗಳ ಹಿಂದೆ ಇವರ ಹೆಸರು ನ್ಯೂಸ್ನಲ್ಲಿ ತುಂಬಾ ಚರ್ಚೆಯಾಗಿತ್ತು, ವಿಶೇಷವಾಗಿ ಮಿಸ್ಟೀರಿಯಸ್ ಕೇಸಸ್ ಮತ್ತು ಟ್ರಾಜಿಕ್ ಘಟನೆಗಳ ಕಾರಣ. ಆ ಸಮಯದಲ್ಲಿ ನಾನು ಈ ಸ್ಟೋರಿನ ಕ್ಲೋಸ್ ಆಗಿ ಫಾಲೋ ಮಾಡಿದ್ದೆ. ಹಾಗಾಗಿ ಈ ವೆಬ್ ಸೀರೀಸ್ ಅನೌನ್ಸ್ ಆದಾಗ ಕ್ಯೂರಿಯಾಸಿಟಿ ಡಬಲ್ ಆಯಿತು. ಈ ಸೀರೀಸ್ನಲ್ಲಿ ಟೋಟಲ್ 8 ಎಪಿಸೋಡ್ಸ್ ಇದೆ. ಎಪಿಸೋಡ್ಸ್ ಶಾರ್ಟ್ ಆಗಿವೆ, ಡ್ರ್ಯಾಗ್ ಇಲ್ಲ, ಅನವಶ್ಯಕ ಫಿಲ್ಲರ್ ಸೀನ್ಸ್ ಇಲ್ಲ. ಸ್ಟೋರಿ ಫಾಸ್ಟ್ ಆಗಿ ಮೂವ್ ಆಗುತ್ತೆ, ಆದ್ರೆ ಎಂಡಿಂಗ್ನಲ್ಲಿ ಕಂಪ್ಲೀಟ್ ಕ್ಲೋಜರ್ ಕೊಡಲ್ಲ. ಪ್ರಾಪರ್ ಕ್ಲಿಫ್ ಹ್ಯಾಂಗರ್ ಇಟ್ಟು ಮೇಕರ್ ಸ್ಟಾಪ್ ಮಾಡ್ತಾರೆ. ಆದ್ರಿಂದ ಸೀಸನ್ 2 ಬರೋ ಚಾನ್ಸಸ್ ಸ್ಟ್ರಾಂಗ್. ಫ್ಯಾಮಿಲಿ ಜೊತೆಗೂ ಆರಾಮಾಗಿ ನೋಡಬಹುದು. ಕೆಲವೊಂದು ಮೈಲ್ಡ್ ಬ್ಯಾಡ್ ವರ್ಡ್ಸ್ ಅಷ್ಟೇ, ಬೇರೆ ಯಾವುದೇ ಆಕ್ವರ್ಡ್ ಸೀನ್ಸ್ ಇಲ್ಲ. ಈಗ ಮೇನ್ ಕ್ವೆಶ್ಚನ್, ಈ ಸೀರೀಸ್ ನೋಡ್ಬೇಕಾ ಇಲ್ವಾ ಅಂದ್ರೆ ನನ್ನ ಆನ್ಸರ್ ಸ್ಟ್ರೈಟ್ ಹೌದು, ನೋಡ್ಲೇಬೇಕು. ಎಂಎಕ್ಸ್ ಪ್ಲೇಯರ್ನಲ್ಲಿ ರೀಸೆಂಟ್ ಟೈಮ್ಸ್ನಲ್ಲಿ ಬಂದ ಬೆಟರ್ ಕಂಟೆಂಟ್ಸ್ ಅಲ್ಲಿ ಇದು ಒಂದಾಗಿದೆ. ನೋ ಪೇಯ್ಡ್ ಪ್ರಮೋಷನ್, ನೋ ಫೇಕ್ ಹೈಪ್. ಮೇಕರ್ಸ್ ಜೆನ್ಯೂನ್ ಆಗಿ ಎಫರ್ಟ್ ಹಾಕಿದ್ದಾರೆ ಅನ್ನೋದು ಸ್ಕ್ರೀನ್ ಮೇಲೆ ಕ್ಲಿಯರ್ ಆಗಿ ಕಾಣುತ್ತೆ. ಈ ಸೀರೀಸ್ ಟಿಪಿಕಲ್ ಜಂಪ್ ಸ್ಕೇರ್ ಹಾರರ್ ಅಲ್ಲ, ಇದು ಇನ್ವೆಸ್ಟಿಗೇಷನ್ ಬೇಸ್ಡ್ ಸೈಕೊಲಾಜಿಕಲ್ ಹಾರರ್. ಲೌಡ್ ಸೌಂಡ್ ಎಫೆಕ್ಟ್ಸ್, ಚೀಪ್ ಸ್ಕೇರ್ ಟ್ರಿಕ್ಸ್ ಏನೂ ಇಲ್ಲ. ಸೈಲೆನ್ಸ್, ಡಾರ್ಕ್ನೆಸ್, ಶ್ಯಾಡೋಸ್ ಮತ್ತು ರಿಯಲ್ ಲೊಕೇಶನ್ಸ್ನ ಬಳಸಿ ಟೆನ್ಷನ್ ಬಿಲ್ಡ್ ಮಾಡ್ತಾರೆ. ಸ್ಟೋರಿ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ಗೌರವ್ ಅವರ ಬ್ಯಾಕ್ಗ್ರೌಂಡ್, ಪ್ಯಾರಾನಾರ್ಮಲ್ ವಿಷಯಗಳ ಕಡೆ ಇಂಟ್ರೆಸ್ಟ್ ಹೇಗೆ ಬಿಲ್ಡ್ ಆಯಿತು ಅನ್ನೋದನ್ನ ಕ್ಲೀನ್ ಆಗಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಸ್ಲೋಲಿ ಇನ್ವೆಸ್ಟಿಗೇಷನ್ಸ್ ಸ್ಟಾರ್ಟ್ ಆಗ್ತವೆ, ಅನ್ಎಕ್ಸ್ಪ್ಲೇನ್ಡ್ ಈವೆಂಟ್ಸ್ ಹೆಚ್ಚಾಗ್ತವೆ, ಗೋಸ್ಟ್ಸ್ ಅವನ ಲೈಫ್ನಲ್ಲಿ ಇಂಟರ್ಫಿಯರ್ ಮಾಡ್ತವೆ ಮತ್ತು ರಿಯಲ್ ಲೈಫ್ ಕಾನ್ಸಿಕ್ವೆನ್ಸಸ್ ಕೂಡ ಎದುರಾಗ್ತವೆ. ಇದೇ ಬ್ಯಾಲೆನ್ಸ್ ಈ ಸೀರೀಸ್ನ ಇಂಟ್ರೆಸ್ಟಿಂಗ್ ಆಗಿ ಮಾಡುತ್ತೆ. ಆಕ್ಟಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಕಾಸ್ಟ್ ಸೆಲೆಕ್ಷನ್ ಸ್ಟ್ರಾಂಗ್. ಗೌರವ್ ಪಾತ್ರ ಮಾಡಿರೋ ಆಕ್ಟರ್ ಪರ್ಫೆಕ್ಟ್ ಫಿಟ್. ಓವರ್ ಆಕ್ಟಿಂಗ್ ಇಲ್ಲ, ಎಕ್ಸ್ಪ್ರೆಷನ್ಸ್ ಕಂಟ್ರೋಲ್ಡ್, ಇಮೋಷನ್ಸ್ ಬಿಲೀವೇಬಲ್. ಫ್ಯಾಮಿಲಿ ಸೀನ್ಸ್ ಸ್ಟೋರಿಗೆ ಇಮೋಷನಲ್ ಡೆಪ್ತ್ ಕೊಡ್ತವೆ. ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಕೂಡ ತಮ್ಮ ಪಾತ್ರಕ್ಕೆ ನ್ಯಾಯ ಮಾಡ್ತಾರೆ. ಹಾರರ್ ಸ್ಕೇರ್ ಫ್ಯಾಕ್ಟರ್ ಮಾಡ್ರೇಟ್ ಇದೆ. ವೀಕ್ ಹಾರ್ಟೆಡ್ ಆಡಿಯನ್ಸ್ಗೆ ಒಂದೆರಡು ಸೀನ್ಸ್ ಗೂಸ್ ಬಂಪ್ಸ್ ಕೊಡಬಹುದು, ಆದ್ರೆ ಎಕ್ಸ್ಟ್ರೀಮ್ ಹಾರರ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಪ್ರೊಡಕ್ಷನ್ ಕ್ವಾಲಿಟಿ ಕೂಡ ಗುಡ್. ಸಿನಿಮಾಟೋಗ್ರಫಿ ಕ್ಲೀನ್, ಲೈಟಿಂಗ್ ರಿಯಲಿಸ್ಟಿಕ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಸಬ್ಟಲ್ ಆದ್ರೆ ಎಫೆಕ್ಟಿವ್. ಟ್ವಿಸ್ಟ್ಸ್ ಮತ್ತು ಟರ್ನ್ಸ್ ಸ್ಟೋರಿನ ಎಂಗೇಜಿಂಗ್ ಆಗಿ ಕೀಪ್ ಮಾಡ್ತವೆ. ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಬೋರ್ ಆಗೋ ಮೊಮೆಂಟ್ ಬಹಳ ಕಡಿಮೆ. ಒಂದೇ ಡ್ರಾಬ್ಯಾಕ್ ಅಂದ್ರೆ ಎಂಡಿಂಗ್. ಕ್ಲಿಫ್ ಹ್ಯಾಂಗರ್ ಸ್ವಲ್ಪ ಫ್ರಸ್ಟ್ರೇಟಿಂಗ್ ಆಗಬಹುದು, ಏಕೆಂದ್ರೆ ಪ್ರಾಪರ್ ಕ್ಲೋಜರ್ ಸಿಗಲ್ಲ. ಸೀಸನ್ 2ಗೆ ವೇಟ್ ಮಾಡಬೇಕು ಅನ್ನೋ ಫೀಲಿಂಗ್ ಬರುತ್ತೆ, ಆದ್ರೆ ಅದನ್ ಬಿಟ್ರೆ ಮೇಜರ್ ಫ್ಲಾಸ್ ಏನೂ ಇಲ್ಲ. ಹಾರರ್, ಮಿಸ್ಟ್ರಿ, ಸಸ್ಪೆನ್ಸ್ ಮತ್ತು ಇನ್ವೆಸ್ಟಿಗೇಷನ್ ಡ್ರಾಮಾ ಆಲ್ ನೀಟ್ಲಿ ಪ್ಯಾಕ್ ಆಗಿವೆ. ಓವರಾಲ್ ಹೇಳ್ಬೇಕಂದ್ರೆ ಇದು ಒಂದು ಡಿಫ್ರೆಂಟ್ ಥೀಮ್, ಗ್ರೌಂಡೆಡ್ ಸ್ಟೋರಿ ಟೆಲ್ಲಿಂಗ್ ಮತ್ತು ರಿಯಲ್ ಫೀಲ್ ಕೊಡೋ ಸೀರೀಸ್. ರುಟೀನ್ ಕಂಟೆಂಟ್ ನೋಡಿ ಬೋರ್ ಆಗಿದ್ರೆ ಇದನ್ನ ಮಿಸ್ ಮಾಡಬೇಡಿ. ನಾನು ಪರ್ಸನಲಿ ಈ ಸೀರೀಸ್ನ ಎಂಜಾಯ್ ಮಾಡಿದ್ದೇನೆ. ನನ್ನ ಓವರಾಲ್ ರೇಟಿಂಗ್ ಈ ಸೀರೀಸ್ಗೆ 7.5 ಔಟ್ ಆಫ್ 10. ನೀವೀಗಾಗಲೇ ನೋಡಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಒಪಿನಿಯನ್ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಿನಿಮಾ ಸಂತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಇಂಥ ಜೆನ್ಯೂನ್ ಮೂವಿ ಮತ್ತು ವೆಬ್ ಸೀರೀಸ್ ಕಂಟೆಂಟ್ ಮಿಸ್ ಮಾಡಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಸ್ಟೇ ಕ್ಯೂರಿಯಸ್, ಸ್ಟೇ ಸೇಫ್.